ಇಲ್ಲಿ ನನ್ನ ಜಾತಿ ಜನಾಂಗದವ್ರು ಇಲ್ಲೇ ಇಲ್ಲ, ಅಲ್ಲಿ ಔಷಧಕ್ಕೂ ನಮ್ಮ ಜನಾಂಗ ಇಲ್ಲ. ಆದರೆ ಅಲ್ಲಿ ಸಿಕ್ಕಂಥ ಒಂದು ಬೆಂಬಲ, ಅಲ್ಲಿ ಸಿಕ್ಕಂಥ ಹಿಂದುಳಿದವರು, ಒಕ್ಕಲಿಗರು, ದಲಿತರು ಏನು ಸಮುದಾಯ ಅದಾವಲ್ಲ, ಅವರು ನಿನ್ನೆ ಸುಮಾರು 10 ರಿಂದ 15 ಸಾವಿರ ಜನ ಏನು ಕೂಡಿದವರು, ಅವರು ಕೇವಲ ಸನಾತನ ಧರ್ಮದ ರಕ್ಷಣೆಗಾಗಿ, ಹಿಂದುತ್ವ ರಕ್ಷಣೆಗಾಗಿ. ಯತ್ನಾಳ ಮುಖ್ಯ ಇಲ್ಲ, ಯತ್ನಾಳ ಯಾವ ಜಾತಿ ಮುಖ್ಯ ಇಲ್ಲ, ಯತ್ನಾಳ ಹಿಂದುತ್ವ ಪರವಾಗಿ ಇವತ್ತು ಗಟ್ಟಿ ಧ್ವನಿ ಅದಾನೆ. ಇಂಥವನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರೆ ನಿಶ್ಚಿತವಾಗಿಯೂ ನಮ್ಮ ಸನಾತನ ಧರ್ಮಕ್ಕೆ ಮತ್ತು ಒಂದು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡ್ಬೋದು ಅನ್ನೋಂಥದ್ದು ಭಾವನೆಯಿಂದ ಸ್ವಯಂ ಪ್ರೇರಿತ. ನಾನೇನು ಒಂದು ದುಡ್ಡು ಖರ್ಚು ಮಾಡಿಲ್ಲ, ಯಾರಿಗೂ ಚಹಾ ಕೊಡಿಸಿಲ್ಲ, ಊಟ ಮಾಡಿಸಿಲ್ಲ, ಬಸ್ಸುಗಳು ಕಳಿಸಿಲ್ಲ, ಏನು 500 ರೂಪಾಯಿ ಕೊಟ್ಟಿಲ್ಲ. ಇದು ಏನು ತೋರಿಸ್ಕೊಡ್ತದಂದರೆ ಕರ್ನಾಟಕದಲ್ಲಿ 2028ಕ್ಕೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ. ಹಿಂದೆ ಹೆಂಗೆ ವೀರೇಂದ್ರ ಪಾಟೀಲ್ರಿಗೆ ಕರ್ನಾಟಕ ಜನ 184 MLA ಕೊಟ್ಟಿದ್ರಲ್ಲ, ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ. ಅಂದ್ರೆ ಸರ್, ಈಗ ಪರ್ಯಾಯ ಶಕ್ತಿ ಮತ್ತೆ ಟೀಮ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಪರ್ಯಾಯವಾದಂತಹ ಒಂದು ಶಕ್ತಿಯನ್ನ ಕರ್ನಾಟಕದಲ್ಲಿ ಯತ್ನಾಳ್ ಅವರು ಹುಟ್ಟಾಕ್ತಾ ಇದ್ದಾರೆ ಅಂತ ಬಿಜೆಪಿ, JDS, ಕಾಂಗ್ರೆಸ್ನ ಹೊರತುಪಡಿಸಿ. ನೋಡಿ, ನಮ್ಮದು ಈ BJPನ ರಿಪೇರಿ ಮಾಡಬೇಕತ್ತಿದೆ. BJPಯಲ್ಲಿ ಇದೇನು ಕುಟುಂಬಶಾಹಿ ಬಂದ್ಬಿಟ್ಟಿದಲ್ಲ, ಈ ಭ್ರಷ್ಟಾಚಾರಿಗಳು ಏನು ಅದಾರಲ್ಲ, ನೀವು ಎಷ್ಟು ಕೇಸ್ ಇದಾವೆ ಯಡಿಯೂರಪ್ಪ ಮೇಲೆ ಭ್ರಷ್ಟಾಚಾರದ್ದು? ಹಾಂ, ಇಂಥ ಒಬ್ಬ ಭ್ರಷ್ಟ ಕುಟುಂಬನೇ ನೀವು ಸಾಕ್ತೀನಂದರೆ BJP ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ, ನಾ ಖಾವುಂಗ ನಾ ಖಿಲಾವುಂಗ, ನಾನು ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತೀನಿ. ಅದೇ ಪಾರ್ಟಿ ಒಳಗೆ ಈ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಒಂದು ದೊಡ್ಡ ಕುಟುಂಬ ಇದೆ. ಅದರ ಜೊತೆಗೆ BJPಯನ್ನು ಹಾಳು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಏನಾದ್ರು ಇಲ್ಲಿ ಕ್ರಮ ತೊಗೊಂಡ್ರೆ ಇಡೀ ಲಿಂಗಾಯತ ಸಮುದಾಯ BJPಯಿಂದ ದೂರ ಆಗ್ತದೆ ಅನ್ನೋಂಥ ಭಯ ವಕ್ಷಿ ಏನು ಇದೇ. ನಿನ್ನೆ ಒಂದು ಕಾರ್ಯಕ್ರಮ ಅದಕ್ಕೆ ಉತ್ತರ ಕೊಟ್ಟಿದೆ. ನಾವು ಜಾತಿ ನೋಡೋದಿಲ್ಲ, ಯಾವ ಉತ್ತರ ಕರ್ನಾಟಕ ನೋಡೋದಿಲ್ಲ, ನಮ್ಮ ಸನಾತನ ಧರ್ಮ ಮತ್ತು ಭ್ರಷ್ಟಾಚಾರ ಮುಕ್ತ ಒಬ್ಬ ಲೀಡರ್ ನಮಗೆ ಬೇಕನ್ನುವಂಥ ಸಂಕೇತವನ್ನು ನಿನ್ನೆ ಮಂಡ್ಯ ಜಿಲ್ಲೆಯ ಜನ ಕೊಟ್ಟಿದ್ದಾರೆ ಅಂತ ನಾ ಹೇಳಿಕೆ ಪ್ರಶ್ನೆ ಅದಲ್ಲ ಸರ್. ಈಗ ರಿಪೇರಿ ಆಗದೆ ಇದ್ರೆ ವಾಟ್ ನೆಕ್ಸ್ಟ್? ರಿಪೇರಿ ಆಗದೆ ಇದ್ರೆ ಹೇಳಿಬಿಟ್ಟಿದ್ದಿಲ್ಲ ನಾವು, ಪಕ್ಷ ಕಟ್ಟುವುದು ಖಚಿತ, 28ಕ್ಕೆ ನಮ್ಮ ಸರ್ಕಾರ ಬರೋದು ನಿಶ್ಚಿತ, ರಾಜ್ಯದ ಜನರಿಗೆ ಒಳ್ಳೆಯ ಸರ್ಕಾರ ಕೊಡೋದು ಅಷ್ಟೇ ಸ್ಪಷ್ಟವಾಗಿ ನಾವು ನಿರ್ಣಯ ಮಾಡಿದ್ದೇವೆ. ನಮ್ಮದೇ ಸರ್ಕಾರ ಬರ್ತದೆ.